ಆ್ಯಂಡ್ ನನಗೆ ಒಂದು ತುಂಬ ವ್ಯಾಲಿಡ್ ಪಾಯಿಂಟ್ ಅನ್ನಿಸ್ತು ನಿಮ್ಮ ಮಾತಲ್ಲಿ. ಅಪ್ಪು ಸರ್ ಅನ್ನುವಂಥ ಒಂದು ಪವರ್ಫುಲ್ ವ್ಯಕ್ತಿನ ಒಂದ್ಸಲಿ ಭೇಟಿಯಾಗಿದ್ದೆ. ಆ ಅಪ್ಪು ಸರ್ ಅವರ ಆ ಇಂಪ್ರೆಷನ್ UR ಅಲ್ಲಿ ನೋಡಿದೆ. ಈ ಇಂಪ್ರೆಷನ್ ಅನ್ನೋದು ಎಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಆಡಿಯನ್ಸ್ ಮೇಲೆ ಅಂತ ನಿಮ್ಮ ಪಾಯಿಂಟ್ ಆಫ್ ವ್ಯೂ? ಅಪ್ಪು ಸರ್ ಥರ ಮತ್ತೆ ಈ ಆರ್ಟಿಸ್ಟ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಅದೇ ಬ್ಲಡ್ಡಿನ ಒಬ್ರು ಸದಸ್ಯ ಬರ್ತಾ ಇದ್ದಾರೆ. ಆ್ಯಂಡ್ ಎಷ್ಟೊಂದು ಸತಿ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಎಲ್ಲೋ ಒಂದು ಅಪ್ಪು ಸರ್ದು ಕಾಣತ್ತೆ ಅವರಲ್ಲಿ, ಅವರ ಸ್ಮೈಲಲ್ಲಾಗಲಿ, ಅವರ ಸ್ವಭಾವದಲ್ಲಾಗಲಿ, ಅವರ ಕಣ್ಣಲ್ಲಾಗಲಿ ಎಲ್ಲೋ ಇದೆ ಅದು. ಆ್ಯಂಡ್ ಡೆಫಿನೆಟ್ಲಿ ಅದು ಜನ ನೋಡ್ತಾರೆ ಆ್ಯಂಡ್ ಕನೆಕ್ಟ್ ಆಗ್ತಾರೆ ಅನ್ನೋ ನಂಬಿಕೆ ಇದೆ ನನಗೆ. ಆ್ಯಂಡ್ ಯುವ ಸಿನಿಮಾ ಶುರು ಆದ ನಂತರ ಇಲ್ಲಿಯ ತನಕದ್ದು ಪ್ರಮೋಷನಲ್ ಆ್ಯಕ್ಟಿವಿಟಿಗಳು ಮತ್ತು ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋಂಥ ಆ ಮಾತು ಕೇಳಿ ಬಂದಾಗ ಅಪ್ಪು ಸರ್ಗೆ ಕನೆಕ್ಟ್ ಮಾಡ್ತಾರೆ ಯುವ ಅವರನ್ನು. ಈ ಕನೆಕ್ಟಿವಿಟಿ ಫ್ಯಾಕ್ಟರ್ಗಳು ತುಂಬ ನೀಟಾಗಿ ಫ್ಲೆಜ್ ಆಗೋದಕ್ಕೆ ಏನೆಲ್ಲ ಕಾರಣಗಳಿರ್ತವೆ ಆಡಿಯನ್ಸ್ಗೂ ಮತ್ತೊಬ್ಬ ಸ್ಟಾರ್ಗೂ ಅಂತ ನೀವು ಕಂಡಾಗೆ? ಐ ಥಿಂಕ್ ಒಂದೇ ಮನೆತನದಿಂದ ಬಂದಾಗ ಅವ್ರನ್ನ ಹೇಗೆ ಬೆಳೆಸಿರ್ತಾರೆ ಒಂದೇ ಥರ ಇದೆ, ಅದು ಗೊತ್ತಾಗತ್ತೆ. ಅವ್ರ ಜೊತೆ ಮಾತಾಡಿದಾಗ, ಅವರು ಸ್ಕ್ರೀನ್ ಮೇಲೆ ಬಂದಾಗ, ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಏನಿದೆ ಅದೆಲ್ಲೋ ಒಂಥರ ಮ್ಯಾಚ್ ಆಗ್ತಾ ಹೋಗುತ್ತೆ. ಆಲ್ಸೋ ಬಿಕಾಸ್ ಜೆನೆಟಿಕ್ಲಿ ಸ್ವಲ್ಪ ಫೀಚರ್ಸು ಕೂಡ ಮ್ಯಾಚ್ ಆಗತ್ತಲ್ವಾ, ಕಣ್ಣಾಗಲಿ ಮೂಗಾಗಲಿ ಎಲ್ಲೋ ಒಂದು ಕಡೆ. ಆಲ್ಸೋ ನಾವು ಎಲ್ಲರೂ ಎಷ್ಟು ಮಿಸ್ ಮಾಡ್ಕೋತಾ ಇದೀವಿ ಅಪ್ಪು ಸರ್ನ ಅಂದರೆ, ಎಲ್ಲ ಕಡೆ ಹುಡುಕ್ತಾ ಇರ್ತೀವಿ ಎಲ್ಲಿ ಕಾಣಿಸ್ತಾರೆ ನಮಗೆ ಅಪ್ಪು ಸರ್. ಅದು ಎಷ್ಟೊಂದು ನನ್ನ ಮನಸ್ಸಲ್ಲಿ ಕಾಣತ್ತೆ, ಅಂದರೆ ಅವ್ರು ಮಾಡೋ ಕೆಲಸಗಳಲ್ಲಿ ಕಾಣತ್ತೆ, ಬಟ್ ಇದು ಮುಖದಲ್ಲೂ ಕಾಣತ್ತೆ, ಅವ್ರು ಇರೋ ರೀತಿನಲ್ಲೂ ಕಾಣತ್ತೆ. ಆ್ಯಂಡ್ ಒಬ್ಬನೇ ಶಿವ ಒಬ್ಬನೇ ಯುವ ಆ ಸಾಂಗು, ಅದು ಜಸ್ಟ್ ಲಿರಿಕಲ್ ಸಾಂಗ್ ಬಂದ ನಂತರ ಫ್ಯಾನ್ಸು ಎಷ್ಟು ಸ್ಟ್ರಾಂಗ್ ಬಾಂಡಿಂಗನ್ನು ಮತ್ತಷ್ಟು ಬೆಳೆಸ್ಕೊಂಡ್ರು ಅಂತಂದರೆ, ಇಲ್ಲ ಗುರು ಇದು ಬೇರೆ ಥರದಲ್ಲಿ ನಾವು ಬೆಳೆಸಬೇಕು ಅನ್ನೋವಂಥದ್ದು. ಈ ಥರದ ಸ್ಟ್ರಾಂಗ್ ಬಾಂಡಿಂಗ್ ಆಡಿಯನ್ಸು ಕ್ರಿಯೇಟ್ ಮಾಡ್ಕೋತಾರೆ ಗೊತ್ತಾ? ಇದಕ್ಕೇನು ಕಾರಣ ಇರುತ್ತೆ? ಪ್ರೀತಿನ, ಅತ್ಯಂತ ದೊಡ್ಡ ಮಟ್ಟದ ಹೆಮ್ಮೆನ, ಏನಂತ? ಒಂದು ಐ ಥಿಂಕ್ ಅವರು ಬೆಳೆದು ಬಂದಿದ್ದ ರೀತಿ ಆ್ಯಂಡ್ ಅವ್ರು ಎಷ್ಟು ಚಿತ್ರರಂಗಕ್ಕೆ ಎಕ್ಸ್ಪೋಸ್ ಆಗಿದ್ದಾರೆ ಆ್ಯಂಡ್ ಚಿತ್ರರಂಗದಲ್ಲೇ ಹುಟ್ಟು ಬೆಳೆದಿದ್ದಾರೆ ಯುವ ಅವರು. ಸೊ ಐ ಥಿಂಕ್ ಅವ್ರಿಗೆ ಒಂಥರ ಸಲೀಸಾಗಿ ಬಂದ್ಬಿಟ್ಟಿದೆ ಅದು. ಆ್ಯಂಡ್ ಅವರ ಪ್ರೆಸೆನ್ಸ್ ಏನಿದೆ, ಐ ಥಿಂಕ್ ಅವ್ರಿಗೆ ಅವರ ಒಂದು ಓನ್ ಐಡೆಂಟಿಟಿ, ದೊಡ್ಡ ಮನೆ ಮೊಮ್ಮಗ ಅಲ್ಲದೆ ಯುವ ಅವ್ರು ಯಾರು ಅಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋ ಎಲ್ಲ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅವ್ರಿಗೆ. ಸೊ ಅದಕ್ಕೆ ಹೇಳೋದ್ನಲ್ಲ, ಪ್ರಿಪರೇಷನ್ ಎಷ್ಟು ಅವರು ಸ್ಟ್ರಾಂಗಾಗಿ ಮಾಡ್ಕೊಂಬಂದಿದ್ದಾರೆ ಅಂದರೆ, ನಾನು ನಿಲ್ಲಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ ಬಂದಿರೋದು ಆ ಒಂದು ಶ್ರಮದಿಂದ. ಆ್ಯಂಡ್ ಅವರು ಒಬ್ಬನೇ ಶಿವ ಒಬ್ಬನೇ ಯುವನಲ್ಲಿ ಡಾನ್ಸ್ ಹೆಂಗೆ ಮಾಡಿದ್ದಾರೆ ಅಲ್ವಾ. ಸೊ ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಶಿವಣ್ಣ ಸರ್ ಥರ ಒಬ್ರನ್ನ ಇಟ್ಕೊಂಡು, ಅಪ್ಪು ಸರ್ ಅವರ ಡಾನ್ಸಿಂಗ್ ಸ್ಕಿಲ್ಸ್ ಎಲ್ಲರಿಗೂ ಗೊತ್ತೇ ಇದೆ. ಸೊ ಅದನ್ನು ಮೀರ್ಸೋಕ್ಕಾಗದಿದ್ರು ಅದನ್ನ ಮ್ಯಾಚ್ ಮಾಡಬೇಕಲ್ವಾ. ಸೊ ಡೆಫಿನೆಟ್ಲಿ ಅವ್ರಿಗೆ ಅದಿದೆ ತಲೆನಲ್ಲಿ, ಹಿ ಹ್ಯಾಸ್ ಟು ಕೈಂಡ್ ಆಫ್ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಗೋಗಿದೆ. ಸೊ ಅದಕ್ಕೆ ಶ್ರಮ ಪಡಲೇಬೇಕಾಗತ್ತೆ ಅಂತ ಪಟ್ಟಿದ್ದಾರೆ ಕೂಡ. ಆ್ಯಂಡ್ ಹೊಂಬಾಳೆ ಪ್ರೊಡಕ್ಷನಿಂದ ನಿಮ್ಮೊಂದು ಕಾಲ್ ಬರುತ್ತೆ, ಸಂತೋಷ್ ಆನಂದರಾಮ್ ಅವರು ನಿರ್ದೇಶನ ಮಾಡ್ತಿದ್ದಂಥ ಯುವ ಸಿನಿಮಾದಲ್ಲಿ ಹಿತಾ ಅವ್ರು ಇದ್ದಾರೆ, ಹಿತಾ ಅವ್ರು ಬೇಕು ಅಂತಂದಾಗ ಆದಂತಹ ಒಂದು ಪ್ರೌಡ್ ಫೀಲ್ ಮೂಮೆಂಟು, ಪ್ಲಸ್ ಇದನ್ನು ನೀವು ನಿಮ್ಮ ಅಪ್ಪಾಜಿ ಅಮ್ಮಗೆ ಹೇಳಿದಾಗ, ಕಿರಣ್ ಸರ್ ಹೇಳಿದಾಗ ಆದಂಥ ಆ ಒಂದು ಸೆಲೆಬ್ರೇಷನ್ ಹೇಗಿತ್ತು? ಹೊಂಬಾಳೆ ಫಸ್ಟ್ ಆಫ್ ಆಲ್ ಎಷ್ಟು ಒಂದು ಹೆಮ್ಮೆ ತಂದುಕೊಟ್ಟಿದೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ಅದು KGF ಇಂದ ಆಗಿರಲಿ, ಕಾಂತಾರ ಆಗಿರಲಿ, ಕನ್ನಡ ಸಿನಿಮಾನ ಇಡೀ ನ್ಯಾಷನಲ್ ಲೆವೆಲ್ ಅಲ್ಲದೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ರೆಕಗ್ನೈಸ್ ಆಗುವಂಥ ಒಂದು ಆಪರ್ಚುನಿಟಿ ತಂದುಕೊಟ್ಟಿದ್ದೆ ಹೊಂಬಾಳೆ ಫಿಲ್ಮ್ಸ್. ಆ್ಯಂಡ್ ನಿಜ ಹೇಳಬೇಕು ಅಂದರೆ ಇಲ್ಲಿವರೆಗೂ ನಾನು ಕೆಲಸ ಮಾಡಿದಂತಹ ಎಲ್ಲ ಪ್ರೊಡಕ್ಷನ್ಸ್ ಕೂಡ ಫಸ್ಟ್ ಟೈಮ್ ಪ್ರೊಡಕ್ಷನ್, ಅಂದರೆ ಫಸ್ಟ್ ಟೈಮ್ ಯಾರೋ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ಏನಂತಾರೆ, ಎಷ್ಟೋ ಜನ ಅದಾದಮೇಲೆ ಇನ್ನೊಂದು ಸತಿ ಸಿನಿಮಾದ ಕೈ ಹಾಕೋದಕ್ಕೆ ಸ್ವಲ್ಪ ಹಿಂಜರಿತಾರೆ. ಆ ಥರ ಪ್ರೊಡಕ್ಷನ್ಸಲ್ಲಿ ಕೆಲಸ ಮಾಡಿ, ಅಂದರೆ ಮೀಡಿಯಮ್ ಸ್ಮಾಲ್ ಬಡ್ಜೆಟ್ ಸಿನಿಮಾಗಳಲ್ಲಿ ಕೆಲಸ ಮಾಡಿರೋದು ನಾನು. ಸೊ ಇದು ಮೊದಲನೇ ಸತಿ ಈ ಥರ ದೊಡ್ಡ ಪ್ರೊಡಕ್ಷನ್ ಆ್ಯಂಡ್ ವೆಲ್ ಎಸ್ಟಾಬ್ಲಿಷ್ ಪ್ರೊಡಕ್ಷನ್ ಜೊತೆ ಕೆಲಸ ಮಾಡಿರೋದು. ಸೊ ಡೆಫಿನೆಟ್ಲಿ ತುಂಬ ಖುಷಿ ಆಯಿತು ಕಾಲ್ ಬಂದಾಗ. ಆ್ಯಂಡ್ ಕಣ್ಣು ಮುಚ್ಕೊಂಡು ಒಪ್ಕೊ ಅಂದರು ನಮ್ಮ ಅಪ್ಪ ಅಮ್ಮ ಇಬ್ಬರು, ಏನೂ ಯೋಚನೆ ಮಾಡಬೇಡ, ಇಲ್ಲಿ ತನಕ ನಾನು ಮಾಡ್ಕೊಂಬಂದಿದ್ದು ಎಲ್ಲ ಲೀಡ್ ಕ್ಯಾರೆಕ್ಟರ್ಸ್, ಇದರಲ್ಲಿ ಒಂಥರ ಸಪೋರ್ಟಿಂಗ್ ಕ್ಯಾರೆಕ್ಟರೇ ಬಟ್ ಸ್ಟಫ್ ಇದೆ ರೋಲಲ್ಲಿ. ಸೊ ಏನಕ್ಕೆ ಯೋಚನೆ ಮಾಡ್ತೀನಿ, ಒಪ್ಕೋ ಅಂತ ಹೇಳಿದ್ರು. ನಾನು ಅದೇ ಒಂದು ಮೈಂಡ್ ಸೆಟ್ ನನಗೂ ಚೇಂಜ್ ಆಗ್ತಿತ್ತು. ಯಾಕಂದರೆ ಸಿನಿಮಾಗಳು ಎಷ್ಟೊಂದು ನಾವು ಕಷ್ಟಪಟ್ಟು ಮಾಡಿರ್ತೀವಿ, ತುಂಬ ಹೊತ್ತು ಕಾದಿರ್ತೀವಿ ರಿಲೀಸ್ ಆಗೋದಕ್ಕೆ. ಅದು ಏನೋ ಬಹಳಷ್ಟು ರೀಸನ್ಸ್ ಇರುತ್ತೆ ಸರ್ ವರ್ಕ್ ಆಗದೆ ಇರೋದಕ್ಕೆ. ಇದು ರಿಲೀಸ್ ಟೈಮ್
ಕರೆಕ್ಟಾಗಿರಲ್ಲ ಅಥವಾ ಪಬ್ಲಿಸಿಟಿ ಕರೆಕ್ಟಾಗಿ ಮಾಡಿರಲ್ಲ, ಏನೇನೋ ಇದರಿಂದ ನಾವು ಅಂದ್ಕೊಂಡಷ್ಟು ಚೆನ್ನಾಗಿ ವರ್ಕ್ ಆಗಿರಲ್ಲ ಸಿನಿಮಾಗಳು. ಆ್ಯಂಡ್ ಅವಾಗ ಒಂದು ಸ್ವಲ್ಪ ಅಂದರೆ ನನ್ನ ಪರ್ಫಾರ್ಮೆನ್ಸ್ ಇನ್ನೂ ಜನಕ್ಕೆ ಮುಟ್ಬೋದಾಗಿತ್ತು ಅಥವಾ ರೀಚ್ ಆಗ್ಬೋದಾಗಿತ್ತು, ಇನ್ನೂ ಜಾಸ್ತಿ ಜನ ನೋಡ್ಬೋದಾಯಿತು ಸಿನಿಮಾ ಅನ್ನೋದು ಇರುತ್ತೆ. ಆದರೆ ಈ ಥರ ಪ್ರೊಡಕ್ಷನಲ್ಲಿ ಒಂದು ಅಶ್ಯೂರೆನ್ಸ್, ಒಂದು ಸೆಕ್ಯೂರಿಟಿ ಇರತ್ತಿಲ್ಲ. ಜನ ನೋಡ್ತಾರೆ ಈ ಥರ ಸಿನಿಮಾಗಳು. ಜನಕ್ಕೆ ರೀಚ್ ಮಾಡಿಸುವಂತಹ ಎಲ್ಲ ಏನಂತಾರೆ ಫೆಸಿಲಿಟೀಸ್ ಆ್ಯಂಡ್ ರಿಸೋರ್ಸಸ್ ಈ ಥರ ಪ್ರೊಡಕ್ಷನಲ್ಲಿರುತ್ತೆ, ಬಿಕಾಸ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಆ ಒಂದು ಸೆಕ್ಯೂರಿಟಿ ಆ್ಯಂಡ್ ದಟ್ ಅಶ್ಯೂರೆನ್ಸ್ ಇತ್ತು ನನಗೆ. ಓಕೆ, ಚೆನ್ನಾಗಾಗತ್ತೆ ಸಿನಿಮಾ ಆ್ಯಂಡ್ ಚೆನ್ನಾಗಿ ರಿಲೀಸ್ ಆಗುತ್ತೆ ಅನ್ನೋದು. ಸೊ ಅದು ದಟ್ ಈಸ್ ವಾಟ್ ಐ ವಾಸ್ ಲುಕಿಂಗ್ ಫಾರ್, ಅದೇ ಸಿಕ್ತು ನನಗೆ.